ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಫ್ಯಾಮಿಲಿ ಜೊತೆ. ನಾನು ಫ್ರೀ ಟೈಮಲ್ಲೆಲ್ಲ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಅದೇ ಅಲ್ವಾ ಅಂದರೆ ನೆಮ್ಮದಿ ಸಿಗೋದು, ಪೀಸ್ ಆಗಿರ್ಬೋದು, ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು ಅಂತ ಕೇಳಿಕೊಂಡು ಇವತ್ತು ಜರ್ನಿ ಎಲ್ಲಿಗೆ, ಹೇಗೆ, ಹೆಂಗಿರುತ್ತೆ ಅಂತೆಲ್ಲ ನಿಮ್ಮ ಜೊತೆ ನಾನು ಹೇಳ್ಕೊಂಡು ಹೋಗ್ತೀನಿ. ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸಿ, ಹೇಳಿ ಕಮೆಂಟಲ್ಲಿ, ನಾನು ತಿದ್ಕೊತೀನಿ. ಆಮೇಲೆ ಮುಂದೆ ನಾನು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಬಾಬುಲು ಇಲ್ಲಿ ಹಾಯ್ಡು 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 ಮುದ್ದು ಹಾಯ್ಡು. ಶಿಕಿನ್ ಕೊಡು, ಶಿಕಿನ್ ಕೊಡು, ಶಿಕಿನ್ ಕೊಡು. ಆಶೀರ್ವಾದ ಮಾಡು. ಆಶೀರ್ವಾದ ಮಾಡು. ಅಕ್ಕಗೆ ಆಶೀರ್ವಾದ ಮಾಡಲ್ಲ? ಗೊತ್ತಾಗೋಗೈತೆ. ಕೊಡಮ್ಮ ಆಶೀರ್ವಾದ ಮಾಡಮ್ಮ. ಈಗ ಕೊಡ್ತಾಳೆ ನೋಡಿ, ಎದ್ದು ನಿಂತ್ಕೊಂಡು. ಕೊಡಮ್ಮ ಅಮ್ಮ ಕೊಡು ಕೊಡು. ಕೊಟ್ಬಿಟ್ಲು. ನೀನ್ ನೆಕ್ಸ್ಟ್ ಸರಿ ನಿನ್ನೂ ಕರ್ಕೊ ಹೋಗ್ತೀನಿ. ಕೊಡು ಕೊಡ್ಲಾ? ಇನ್ನೊಬ್ಬ ಇದ್ದಾನೆ ಗುಂಡ. ಗುಂಡು ಗಂಡ ಎಲ್ಲಿ? ಇವನು ಯಾವಾಗಲೂ ಆಚೆ ಇರ್ತಾನೆ, ಮುಟ್ಟು ತರಲೆ ನನ್ನಗ. ಇವ್ರಿಗೆಲ್ಲ ವಿಡಿಯೋ ಮಾಡಿ ಹೇಳ್ತೀನಿ ನಿಮಗೆ, ಇವರೆಲ್ಲ ಹೇಗೆ ಬಂದರು ನಮ್ಮ ಮನೆಗೆ ಅಂತ. ಗಂಡು ಇಲ್ಲಿ, ಗಂಡು ಕಳ್ಳ. ಇನ್ನೊಬ್ಬ ರೂಮಲ್ಲಿ ಇದ್ದಾನೆ, ಅವ್ರದ್ದು ಒಂದು ವಿಡಿಯೋ ಮಾಡ್ತೀನಿ ನಿಮಗೆ. ಇಲ್ಲೊಬ್ಬ ಇದ್ದಾನೆ, ಇವನ ಹೆಸರು ಜುರ್ಬಾ. ಬೇಡ ಬೇಡ ಇರಲಿ ಬಿಡಿ. ಇನ್ನೂ 10 ಇದ್ದಾವೆ, ಅದಕ್ಕೂ ಸಪ್ರೇಟ್ ಮನೆ ಮಾಡಿಟ್ಟಿದ್ದಾರೆ ನನ್ನಮ್ಮ. ಅಂದರೆ ಅವ್ರಿಗೆ ಸ್ವಲ್ಪ ಪ್ರೀತಿ ಜಾಸ್ತಿನೇ. ಯಾವುದು ಬ್ರೀಡ್ ತೊಗೊಳ್ಳಲ್ಲ ನಾವು. ಎಲ್ಲ ಈಗ ರೋಡಲ್ಲಿ ಸಿಕ್ಕಿರ್ತವೆ, ಎಲ್ಲ ಪಾಪ ಹ್ಯಾಂಡಿಕ್ಯಾಫ್ಟ್ ಆಗಿರುತ್ತೆ, ಅವನ್ನೆಲ್ಲ ಇಟ್ಕೊಂಡಿರ್ತೀವಿ. ಸೊ ಅವನ್ನೆಲ್ಲ ಪರಿಚಯ ಮಾಡಿಸ್ತೀನಿ ನಿಮಗೆ, ಹೆಂಗೆ ಸಿಕ್ಕಿದ್ದು, ಯಾರ್ಯಾರು ಹೆಂಗೆ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಎಲ್ಲ. ಇದು ಮಾಗ್ಬಿ ರೋಡ್. ಇಲ್ಲಿ ರೈಟ್ ತಗೊಂಡ್ರೆ ತುಮಕೂರು ಹೈವೇ ಜಾಯಿನ್ ಆಗುತ್ತೆ. ಇದು ಫಸ್ಟ್ ಫ್ಲೋರ್. ಇದು ನಮ್ಮ ಸೆಕೆಂಡ್ ಟೋಲ್, ಮಾಗ್ಬಿ ರೋಡ್ ಲಾಸ್ಟ್ ಟೋಲ್. ಇಲ್ಲಿ ಲೆಫ್ಟ್ ತಗೊಳ್ಳಿ, ತುಮಕೂರು ಹೈವೇ ಜಾಯಿನ್ ಆಗುತ್ತೆ. ನಾವು ಕುಣಿಗಲ್ಗೆ ಹೋಗ್ತಿರೋದ್ರಿಂದ ಸೊ ಲೆಫ್ಟ್ ತಗೊಂಡ್ವಿ. ತುಂಬಾನೇ ಟ್ರಾಫಿಕ್ ಇತ್ತು. ನಾವು ಮಧ್ಯಾಹ್ನ ಬಿಟ್ಟಿದ್ಗೆ ಇಷ್ಟು ಟ್ರಾಫಿಕ್ ಇಲ್ಲಿ ನೋಡಿ. ಸರ್ವಿಸ್ ರೋಡ್ ಕೂಡ ಫುಲ್ ಟ್ರಾಫಿಕ್ ಇತ್ತು. ಇಲ್ಲಿ ಸ್ಟ್ರೈಟ್ ಹೋದ್ರೆ ಚಿತ್ರದುರ್ಗ ದಾವಣಗೆರೆ ಹೈವೇ ಜಾಯಿನ್ ಆಗ್ತೀವಿ. ಈಗ ನಾವು ಕುಣಿಗಲ್ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿರೋದ್ರಿಂದ ಇಲ್ಲಿ ಲೆಫ್ಟ್ ತಗೋಬೇಕು. ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ಮುಂದೆ ಹೊಂಟೋದ್ರೆ ಇನ್ನು 6 ಕಿಲೋಮೀಟರ್ಸ್ ವರೆಗೂ ಯೂ ಟರ್ನ್ ಇರಲ್ಲ. ಲೆಫ್ಟ್ ತಗೊಂಡಿದ ತಕ್ಷಣ ಲೆಫ್ಟ್ ಅಲ್ಲಿ ಆಂಜನೇಯ ಸ್ಟ್ಯಾಚು ಇದೆ, ಅದು ನೋಡ್ಕೊಳ್ಳಿ. ನಿಮಗೆ ರೈಟ್ ಸೈಡ್ ಅಲ್ಲಿ ಫ್ಲೈಓವರ್ ಸಿಗುತ್ತೆ, ಮುಂದೆ ಒಂದು ಸರ್ಕಲ್ ಇದೆ, ಕನ್ಫ್ಯೂಸ್ ಆಗಬೇಡಿ. ಈ ರೋಡಲ್ಲಿ ನೀವು ಸ್ಟ್ರೈಟ್ ಅಂಡ್ ರೈಟ್ ಹೋಗಬಾರ್ದು. ರೈಟ್ ಹೋದ್ರೆ ನೆಲಮಂಗಲ ಬಸ್ ಸ್ಟಾಪ್ ಸಿಗುತ್ತೆ, ಸ್ಟ್ರೈಟ್ ಹೋದ್ರೆ ಸರ್ವಿಸ್ ರೋಡ್ ಇಂದ ಹೈವೇ ಜಾಯಿನ್ ಆಗುತ್ತೆ. ಇಲ್ಲಿ ಲೆಫ್ಟ್ ತಗೋಬೇಕು, ಹಾಸನ ಹೈವೇ ಜಾಯಿನ್ ಆಗ್ತೀವಿ. ಸೊ ಕುಣಿಗಲ್ಗೆ ಹೋಗ್ತೀವಿ. ನನ್ನೆಡೆಗೆ ನಗುವ ಬೀರುತ್ತ ನಿಂದೆ ತಂದೆ ನೀ ಮಾಯಾಲೋಕವೇ ಕ್ಷಣದಲ್ಲೇ ನನ್ನನ್ನೇ. ನಾವು ಚಿಕ್ಕಣ್ಣ ಸ್ವಾಮಿ ಟೆಂಪಲ್ಗೆ ಹೋಗ್ಬೇಕಾದ್ರೆ ಇದು ನೆಲಮಂಗಲದ ಫಸ್ಟ್ ಟೋಲ್ ಅಂಡ್ ನಮ್ಮ ಜರ್ನಿದು ಲಾಸ್ಟ್ ಟೋಲ್ ಆಗಿರುತ್ತೆ. ನಾನು ಮರೆತೆ
ಕೆಲವ್ರಿಗೆ ಆಲ್ಮೋಸ್ಟ್ ಗೊತ್ತೇ ಇರಲ್ಲ ಈ ದೇವಸ್ಥಾನ. ತುಂಬಾ ಪವರ್‌ಫುಲ್. ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ದಿನ ತುಂಬಾ ಜನ ಸೇರ್ತಾರೆ. ಅಮ್ಮ ತುಂಬಾ ಪವರ್‌ಫುಲ್ ದೇವಸ್ಥಾನ ಇದು. ನೇಮ್ ಬಂದ್ಬಿಟ್ಟು ಗೂಬೆ ಕಲ್ಲಮ್ಮ ದೇವಸ್ಥಾನ. ಇಲ್ಲೇ ಲೆಫ್ಟಲ್ಲಿ ಫೇಮಸ್ ಎಂಕನಹಳ್ಳಿಯಲ್ಲಿ ಕಟ್ ಹಾಕ್ತಾರೆ. ನಿಮಗೆ ಮೂವಿ, ಸೀರಿಯಲ್ಸ್ ಅಲ್ಲಿ ಈ ನೇಮ್ ತುಂಬಾ ಯೂಸ್ ಮಾಡಿರ್ತಾರೆ, ಗೊತ್ತಿರಬೇಕು. ಎಂಕನಹಳ್ಳಿ ಬಂದು ಕಟ್ ಹಾಕಕ್ಕೆ ಫೇಮಸ್. ಮನಸ್ಸೊಂದು ಹುಟ್ಟಾಯ್ತು ನಿನ್ನ ಹೆಸರನ್ನಿಟ್ಟಾಯ್ತು ಕತ್ತೇಲಿ ಚೆಲುವೆ ನನ್ನ ಮನಸ್ಸನ್ನ ಪ್ರತಿಯೊಬ್ಬರು ಮನೆಗೂ ಭಾರತ್ ಪೆಟ್ರೋಲಿಯಂ ಸಿಲಿಂಡರ್ ಸಪ್ಲೈ ಆಗೋದು ಇಲ್ಲಿಂದಾನೆ. ಈ ಊರು ಬಂದು ಸೋಲೂರ್ ಗ್ಯಾಸ್ ಸ್ಟೇಷನ್. ಕನಸಿನ ನೂರು ಎಳೆಯಿಂದ ಮೇಯುವಾಗ ಇದು ಕುಣಿಗಲ್ ನಿಯರ್. ನೀವು ಸ್ಟ್ರೈಟ್ ಹೋದ್ರೆ ಹಾಸನ ಹೈವೇ ಜಾಯಿನ್ ಆಗುತ್ತೆ. ಸೊ ಲೆಫ್ಟ್ ತಗೊಂತಿದೀವಿ, ಕುಣಿಗಲ್ಗೆ ಜಾಯಿನ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಲೆಫ್ಟ್ ತಗೊಳ್ಳಿ, ಅಂಡರ್ ಪಾಸ್ ಒಳಗೆ ಬರಬೇಕು. ಇಲ್ಲಿ ರೈಟ್ ಅಲ್ಲಿ ಅಂಡರ್ ಪಾಸ್ ಇದೆ, ಇಲ್ಲಿ ರೈಟ್ ತಗೊಳ್ಳಿ. ಹಾಗೆ ಇಲ್ಲಿ ಫಸ್ಟ್ ಲೆಫ್ಟ್ ತಗೊಳ್ಳಿ. ನೋಡು ಸಂಬಂಧ ನಲುಮೆಯ ಬಂಧನ ನೋಡಿ, ಲೆಫ್ಟ್ ಅಲ್ಲಿ ಕುಣಿಗಲ್ ಬಸ್ ಸ್ಟಾಪ್. ಬಸ್ ಇಂದ ಬಂದ್ರೆ ಇಲ್ಲಿ ಸ್ಟಾಪ್ ಕೊಡುತ್ತೆ. ನಾವು ಕಾರಲ್ಲಿ ಬರ್ತಿರೋದ್ರಿಂದ ಮುಂದೆ ಸರ್ಕಲ್ ಸಿಗುತ್ತೆ. ಸ್ಟ್ರೈಟ್ ಹೋದ್ರೆ ಹಾಸನ್. ನಾವು ರೈಟ್ ತಗೋಬೇಕು. ಇದು ಚಿಕ್ಕಣ್ಣ ಸ್ವಾಮಿ ರೋಡ್. ಇಲ್ಲಿಂದ 12 ಕಿಲೋಮೀಟರ್ ಸ್ಟ್ರೈಟ್. ಇದೇ ಕುಣಿಗಲ್ ಕೆರೆ. ಫೇಮಸ್ ಒಂದು ಸಾಂಗ್ ಇದೆ. ಮೂಡಲ್ ಕುಂಗಲ್ ಕೆರೆ ನೋಡೋರ್ಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ. ನೋಡಿ, ಇಲ್ಲಿ ಲೆಫ್ಟ್ ರೋಡ್ ಟೆಂಪಲ್ಗೆ ಹೋಗುತ್ತೆ. ಬಸ್ಸಲ್ಲಿ ಬರೋರಿಗೆ ಇಲ್ಲಿ ಸ್ಟಾಪ್. ಇಲ್ಲಿ ಚಿಕ್ಕಣ್ಣ ಸ್ವಾಮಿ ಬಸ್ ಸ್ಟಾಪ್ ಅಂತಾನೆ ಫೇಮಸ್. ಇಲ್ಲಿ ರೆಗ್ಯುಲರ್ ಆಗಿ ಆಟೋ ಇರುತ್ತೆ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಆರ್ಚ್ ಇದೆ, ಶ್ರೀ ಚಿಕ್ಕಣ್ಣ ಸ್ವಾಮಿ ಕ್ಷೇತ್ರ ಅಂತ. ಇಲ್ಲೇ ಲೆಫ್ಟ್ ತಗೊಳ್ಳಿ. ಫೈನಲಿ ಬಂದಿದ್ದೀವಿ. 2 ಗಂಟೆ ಆಯಿತು ಟೈಮು. ಫುಲ್ಲು ಬಿಸಿಲಿದೆ ಇಲ್ಲ ಆ್ಯಕ್ಚುಲಿ. ಫೋಟೋ ಮತ್ತು ವಿಡಿಯೋಸ್ ತಗೊಳಂಗಿರ್ಲಿಲ್ಲ. ಬಟ್ ಇದೆಲ್ಲ ಇಲ್ಲಿಂದನೇ ನಮಸ್ಕಾರ ಮಾಡಿ. ಯಾವುದೇ ಆಡಂಬರ ಇಲ್ಲದ ಪವರ್ಫುಲ್ ದೇವಸ್ಥಾನ. ಡೆವಲಪ್ ಆಗಿದ್ರೂ ಸ್ವಾಮಿಗೆ ಗುಡಿಸಲು ಗುಡಿನೇ ಇಷ್ಟ. ಚಿಕ್ಕಣ್ಣ ಸ್ವಾಮಿ ಅಂತ ಅಂದರೆ ಕೃಷ್ಣನ ಇನ್ನೊಂದು ಅವತಾರ. ಇಲ್ಲಿ ಆಚೆಗಡೆ ನಿಂಬೆನಿಂದ ದೃಷ್ಟಿ ತೆಗೊಳ್ತಾರೆ. ಯಾರಿಗಾದ್ರೂ ಮಾಟ ಮಂತ್ರ ದೃಷ್ಟಿ ಪ್ರಯೋಗ ತೆಗೆಯಿದ್ರೆ ಸ್ವಾಮಿ ದೃಷ್ಟಿ ಮುಖಾಂತರನೇ ತಗೊಳ್ತಾರೆ. ಈಗ ದರ್ಶನ ಮುಗೀತು. ಈಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಇದು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನದ ಅನ್ನ ದಾಸೋಹದ ಜಾಗ. ಪ್ರಸಾದ ಕೊಡ್ತಾ ಇರ್ತಾರೆ, ನೀವು ಮಿಸ್ ಮಾಡ್ಕೊಬೇಡಿ. ಪ್ರೀತಿ ಮಧುರ ಮನಸ್ಸು ಭ್ರಮರ ಮನಸ್ಸೊಂದು ಹುಟ್ಟಾಯ್ತು ನಿನ್ನ ಹೆಸರನ್ನಿಟ್ಟಾಯ್ತು ಕತ್ತೇಲಿ ಚೆಲುವೆ ನನ್ನ ಮನಸ್ಸನ್ನ ಹಾಗೆ ರೋಡಲ್ಲಿ ಬರ್ತಾ ಹೊಟ್ಟೆ ಹಸಿತಾಯಿತು ಅಂದ್ಬಿಟ್ಟು ನಾವು ಡಾಬಾ ಹತ್ರ ನಿಂತ್ಕೊಂಡ್ವಿ. ತುಂಬ ಚೆನ್ನಾಗಿದೆ ಊಟ. ಯಾರಿಗಾದ್ರೂ ಫ್ಯಾಮಿಲಿ ಡಾಬಾ ಬೇಕಂತ ಅಂದರೆ ಅತಿಥಿ ಫ್ಯಾಮಿಲಿ ಡಾಬಾ ಅಂತ ಇದೆ. ಸೊ ಬನ್ನಿ, ಚೆನ್ನಾಗಿದೆ, ತಿನ್ನಿ. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಬಾಯ್ ಬಾಯ್. ಬ್ಯಾಂಗ್ಳೂರ್ಗೆ 4:15ಗೆ ಬಂದ್ವಿ.
ಆಮೇಲೆ ಮನೆಗೆ ಬಂದಾಗ ಗುಂಡ ಮತ್ತೆ ಬಬುಲು ತಕ 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 ಅಂತ ಕುಣಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ.